ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಇವತ್ತು ಆರೋಗ್ಯ ಸಚಿವರು ಒಂದು ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ರಾಜ್ಯದಲ್ಲಿ ಹೃದಯಾಘಾತದ ರಣಕೇಕೆ ಮುಂದುವರಿತಾ ಇದೆ. ಆರೋಗ್ಯ ಸಚಿವರು ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಭಾರಿ ಮಹತ್ವ ಪಡ್ಕೊಂಡಿದೆ ಇವತ್ತಿನ ಸಭೆ. ಕೋವಿಡ್ನಿಂದ ಆರೋಗ್ಯದ ಮೇಲೆ ಎಫೆಕ್ಟ್ ಅಂತ ವರದಿಯಲ್ಲಿ ಉಲ್ಲೇಖ ಇದೆ. ಹಾಗಾಗಿ ವರದಿಯನ್ನು ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ. ಸರಿ, ಏನು ಮಾಡ್ತೀರಾ, ಏನು ಕ್ರಮ ತಗೋತೀರಾ? ಈಗ ಕೋವಿಡ್ ಬಂದು ಹೋದವರಲ್ಲಿ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಅಂತ ರಿಪೋರ್ಟ್ ಇದೆ, ಒಂದು 4% ಏನೋ ಆಯ್ತಪ್ಪ. ಬಟ್ ಅದನ್ನು ಹೆಂಗೆ ತಡೆಗಟ್ತೀರಾ ನೀವು? ಅವ್ರಿಗೇನಾದರೂ ಈ ಕೋವಿಡ್ ಬಂದವ್ರಿಗೇನಾದರೂ ಕೆಲವು ಸಲಹೆ ಸೂಚನೆಗಳನ್ನ ಕೊಡ್ತೀರಾ? ಯಾರ್ಯಾರು ಕೋವಿಡ್ ಬಂದು ಹೋಗಿತ್ತು ಅವರು ಈ ಥರ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತನೋ ಏನೋ ಗೊತ್ತಿಲ್ಲ. ಏನಂದರೆ ಸಭೆಯ ಹೈಲೈಟ್ಸು 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಕಡಿಮೆ ಮಾಡೋದು. ಆ್ಯಕ್ಚುಲಿ ಮಾಡಿ ಅಂತ ಹೇಳಿದ್ದಾರೆ ಸ್ಕೂಲ್ಗಳಲ್ಲಿ, ಶಾಲಾ ಮಟ್ಟದಲ್ಲೇ ಹೃದಯ ತಪಾಸಣೆ ಮಾಡಿ ಅಂತ. ಎಲ್ಲ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಯನ್ನು ಮಾಡಬೇಕು. ಪಠ್ಯಕ್ರಮದಲ್ಲಿ ಹೃದಯದ ಆರೋಗ್ಯ ಕುರಿತು ಪಾಠವನ್ನು ಅಳವಡಿಕೆ ಮಾಡಬೇಕು, ಮಾಡಿ. ಬಟ್ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಬ್ಯಾನ್ ಮಾಡುವತ್ತ ಚಿತ್ತ ಇದೆಯಂತೆ. ಇದು ಆ್ಯಕ್ಚುಲಿ ರೂಲ್ ಇದೆ, ಕೋರ್ಟ್ ಆರ್ಡರ್ ಇದೆ, ಸಾರ್ವಜನಿಕವಾಗಿ ಯಾರೂ ಧೂಮಪಾನ ಮಾಡಬಾರ್ದು ಅಂತ. ಸ್ಮೋಕಿಂಗ್ ಝೋನ್ ಅಂತಾನೆ ಇರಬೇಕು ಅಂತ. ಆ್ಯಕ್ಚುಲಿ 18 ವರ್ಷದೊಳಗಿನ ಮಕ್ಕಳಿಗೆ ಧೂಮಪಾನ, ಮದ್ಯಪಾನ ಕಡಿವಾಣ ಹಾಕುವ ಆಲೋಚನೆ, ಅದು ರೂಲ್ಸ್ ಇದೆ. ಆ್ಯಕ್ಚುಲಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು 18 ವರ್ಷದ ಒಳಗಿನ ಮಕ್ಕಳುಗಳು ಕೇಳಿದ್ರೆ ಕೊಡಬಾರ್ದು, ಮದ್ಯವನ್ನ ಸಿಗರೇಟ್ ಕೊಡಬಾರ್ದು ಅಂತ ರೂಲ್ಸ್ ಇದೆ. ಯಾರು ಫಾಲೋ ಮಾಡ್ತಾ ಇದ್ದಾರೆ? ಫಾಲೋ ಮಾಡ್ತಿಲ್ಲ ಯಾರೂ. ಈ ಸ್ಕ್ರೀನಿಂಗ್ ಪ್ರಾಬಬ್ಲಿ ಸ್ಕ್ರೀನ್ ಟೈಮ್ ಅನ್ಸುತ್ತೆ, ಮೊಬೈಲ್ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ ಅಂತ ಆ ಥರ ಇರಬಹುದು ಅಂತ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಕೋವಿಡ್ ಸಂದರ್ಭದಲ್ಲಿ ಈ ಥರ ಸಭೆಗಳನ್ನ ಮಾಡಿ ಕೆಲವು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾ ಇತ್ತು ಆರೋಗ್ಯ ಇಲಾಖೆ. ಈಗಲೂ ಕೂಡ ಆ ರೀತಿ ಏನಾದರೂ ಮಾರ್ಗಸೂಚಿಗಳು ಬಿಡುಗಡೆ ಆಗ್ಬೋದಾ ಇವತ್ತಿನ ಸಭೆಯ ಬಳಿಕ? ಎಷ್ಟು ಮಹತ್ವದ್ದು ಇವತ್ತಿನ ಸಭೆ ಅಂತ? ಅರವಿಂದ್, ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆ ಅಂತಂದರೆ ಹೃದಯಾಘಾತ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಹಾಸನದಲ್ಲಿ ಕೂಡ ಕೇಸ್ಗಳು ಏರಿಕೆ ಆಗ್ತಾನೆ ಹೋಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಜ್ಞರು ಕೂಡ ಒಂದು ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು, ಆ ಸಲಹೆಗಳನ್ನು ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು. ಅವರ ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಇವತ್ತು ಸಭೆಯನ್ನು ಮಾಡ್ತಾರೆ. ಇದರಲ್ಲಿ ಯಾವೆಲ್ಲ ಸಲಹೆಗಳನ್ನು ಜಾರಿ ಮಾಡ್ಬೋದು, ಕೂಡಲೇ ಜಾರಿ ಮಾಡುವಂತಹ ಸಲಹೆಗಳು ಏನೇನಿವೆ ಎನ್ನುವಂಥದ್ದನ್ನು ಪರಿಗಣನೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಮಾರ್ಗಸೂಚಿಗಳು ಅಂತಂದರೆ ಸಲಹೆ ರೂಪದಲ್ಲಿ ಅವುಗಳನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕೂಡ, ಜಾರಿ ಮಾಡಲಿಕ್ಕೆ ಕೂಡ ಸೂಚನೆಯನ್ನು ಕೊಡಬಹುದು. ಮತ್ತು ಶಾಲೆಗಳಲ್ಲಿ ಹೃದಯ ತಪಾಸಣೆಗೆ ಸಂಬಂಧಪಟ್ಟಂತೆ ಕೂಡ ಸಭೆಯನ್ನು ಮಾಡಿ ಶಿಕ್ಷಣ ಇಲಾಖೆಗೆ ಪತ್ರ ಏನಾದರೂ ಬರೀತಾರಾ, ಅದಕ್ಕೆ ಸಂಬಂಧಪಟ್ಟಂಥ ಸೂಚನೆಯನ್ನು ಕೊಡ್ತಾರ ಅನ್ನುವಂಥದ್ದು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಮರಣೋತ್ತರ ಪರೀಕ್ಷೆ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಹಠಾತ್ ಯುವಕರ ಸಾವುಗಳನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ಗಳಿಗೂ ಕೂಡ ಸೂಚನೆ ಕೊಡುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಸಲಹೆಗಳನ್ನು ಮತ್ತು ಪೋಷಕರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಸ್ಕ್ರೀನಿಂಗ್, ಮೊಬೈಲ್ ಬಳಕೆಗೆ ಸಂಬಂಧಪಟ್ಟಂತೆ ಮತ್ತು ಆಹಾರ ಬಳಕೆ, ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳು, ಸಲಹೆಗಳನ್ನು ಕೂಡ ಜಾರಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಇವತ್ತಿನ ಸಭೆ ವಿಕಾಸಸೌಧದಲ್ಲಿ ಆರೋಗ್ಯ ಸಚಿವರು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಸಭೆಯ ನಂತರ ಒಂದಷ್ಟು ಮಾರ್ಗಸೂಚಿಗಳು ಬಿಡುಗಡೆ ಆಗ್ತವೆ ಅನ್ನೋದನ್ನು ಕಾದೋಡ್ಬೇಕಾಗತ್ತೆ. ಈಗಾಗಲೇ ವರದಿಯನ್ನು ಆಧರಿಸಿ ಒಂದಷ್ಟು ಕೋವಿಡ್ ನಂತರ ಹೇಗಿತ್ತು, ಕೋವಿಡ್ ಮುಗಿದಾದ ಮೇಲೆ ಯಾವ ರೀತಿ ಇದೆ, ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ವೈದ್ಯಕೀಯ ಕಾರಣಗಳು ಏನಿರ್ಬೋದು, ಏನೆಲ್ಲ ಬದಲಾವಣೆ ಆಗ್ತಿದೆ, ಅದ್ರ ಬಗ್ಗೆನೂ ಕೂಡ ರಿವ್ಯೂವನ್ನು ಮಾಡಿ ತತ್ಕ್ಷಣಕ್ಕೆ ಹೃದಯಾಘಾತ ಪ್ರಕರಣಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಏನೆಲ್ಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಂದ ಅಭಿಪ್ರಾಯ ಮತ್ತು ತಜ್ಞರಿಂದ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಮಾರ್ಗಸೂಚಿಗಳು, ಸಲಹೆಗಳೇನಾದರೂ ಬರ್ತಾವ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಇರಿ ಲೋಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.